ಇವತ್ತು ನಾನು ನಿಮಗೆ ಸ್ಲೀವ್ಸಲ್ಲಿ ಕಾರ್ಡಿಂಗನ್ನು ಅಥವಾ ಪೈಪಿಂಗನ್ನು ಇನ್ಬಿಲ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ. ಫಸ್ಟ್ ಸ್ಲೀವ್ಸು ಆಪೋಸಿಟ್ ಇಟ್ಕೋಬೇಕು. ಫ್ರಂಟ್ ಶೇಪ್ ಆಪೋಸಿಟ್ ಇಟ್ಕೊಳ್ಳಿ. ಅದಾದಮೇಲೆ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನಲ್ಲಿ ಆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಬರಬೇಕು. ಆ ಪೈಪಿಂಗು ಬಲಭಾಗ ಇರಬೇಕು ಯಾವಾಗಲೂ. ಕಾರ್ಡಿಂಗು ಬಲಭಾಗ ಇಟ್ಕೊಳ್ಳಿ, ರೈಟ್ ಸೈಡ್ ಇಟ್ಕೊಳ್ಳಿ. ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನಲ್ಲಿ ಹೊಲ್ಕೊಂಬನ್ನಿ. ಓಕೆ, ಈ ಥರ. ಇದಾದಮೇಲೆ ಮೈನ್ ಪೀಸನ್ನು ಸೀದಾ ಇಟ್ಕೊಳ್ಳಿ, ರೈಟ್ ಸೈಡ್ ಇಟ್ಕೊಳ್ಳಿ. ಕಾರ್ಡಿಂಗ್ ಕೆಳಗಡೆ ಕವರ್ ಆಗಬೇಕು. ಈ ಥರ ಕಾರ್ಡಿಂಗ್ ಕೆಳಗಡೆ ಹೋಗಬೇಕು. ಕರೆಕ್ಟಾಗಿ ಕಾರ್ಡಿಂಗ್ ಪಕ್ಕ ಸ್ಟಿಚ್ ಹಾಕೊಂಬನ್ನಿ. ಕಾರ್ಡಿಂಗ್ ಪಕ್ಕದಲ್ಲಿ ಸ್ಟಿಚ್ ಹಾಕೊಂಬರ್ಬೇಕು. ಇದೇ ಥರ ಇನ್ನೊಂದು ಸ್ಲೀವ್ಸ್ ಕೂಡ ಹೊಲ್ಕೊಳ್ಳಿ ಆಪೋಸಿಟಾಗಿ. ಯಾವಾಗಲೂ ಸ್ಲೀವ್ಸನ್ನು ಒಟ್ಟಿಗೆ ಹೊಲ್ಕೋಬೇಕು, ಅವಾಗ ಆಪೋಸಿಟ್ ಕಡೆ ಬರುತ್ತೆ ನಮಗೆ. ಈ ಥರ ಕರೆಕ್ಟಾಗಿ ಕಾರ್ಡಿಂಗ್ ಪಕ್ಕ ಹೊಲ್ಕೊಳ್ಳಿ ಸ್ಟಿಚಿಂಗು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸೇಮ್ ಟೈಮು ಡಬಲ್ ಸ್ಟಿಚ್ ಹಾಕೋಬೇಕು. ಕರೆಕ್ಟಾಗಿ ಕಾರ್ಡಿಂಗ್ ಪಕ್ಕನೇ ಬರಬೇಕು ಸ್ಟಿಚಿಂಗು. ಅದಾದಮೇಲೆ ಟರ್ನ್ ಮಾಡಿ ಎಷ್ಟು ಸ್ಟಿಚ್ ಕೂಡ ಹಾಕ್ಬೋದು. ಬೇಡ ಅಂತ ನಂಗೆ ಸ್ಟಿಚ್ ಬೇಡ ಅಂತಂದು ಐರನ್ ಮಾಡ್ಕೊಂಡು ಹಾಗೆ ಕೂಡ ಹೊಲಿಬೋದು. ಎರಡು ಥರ ಆಪ್ಷನ್ಸ್ ಇದೆ. ಬಟ್ ನಾವು ಇದರಲ್ಲಿ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ಸ್ಟಿಚ್ ಬೇಡ ಅಂದರೆ ನೀಟ್ ಐರನ್ ಮಾಡಿಕೊಂಡು ಒಂದು ಟೆನ್ಷನ್ ಸ್ಟಿಚ್ ಹಾಕ್ಕೊಳ್ಳಿ. ನಾನಿವಾಗ ಇದರಲ್ಲಿ ಎಷ್ಟು ಸ್ಟಿಚ್ ಹಾಕಿದ್ದೀನಿ. ಅದಾದಮೇಲೆ ಸುತ್ತಲೂ ಒಂದು ಟೆನ್ಷನ್ ಹೊಲ್ಕೊಂಬನ್ನಿ. ಕರೆಕ್ಟಾಗಿ ಒಂದು ಟೆನ್ಷನ್ ಇರಬೇಕು ಸುತ್ತಲೂ. ಒಂದು ಟೆನ್ಷನ್ ಸ್ಟಿಚ್ ಹೊಲ್ಕೊಂಡಾದಮೇಲೆ ಎರಡು ಕೂಡ ಹೊಲಿಬೇಕು. ಒಂದು ಟೆನ್ಷನ್ ಸ್ಟಿಚ್ಚು ನೋಡಿ. ಈ ಮೆಥಡಲ್ಲಿ ನಿಮಗೆ ಪೈಪಿಂಗು ಕಚ್ಚಾ ಕಾಣಿಸಲ್ಲ, ಇನ್ಬಿಲ್ಟ್ ಆಗುತ್ತೆ. ಓಕೆ, ತಾವು ನೋಡ್ಬೋದು ನೀಟಾಗೆ. ಇದು ಡ್ರೆಸ್ಗೆ, ಬ್ಲೌಸ್ಗೆ, ಗೌನ್ಸ್ಗೆ ಎಲ್ಲಕ್ಕೂ ಇದಾಗುತ್ತೆ. ಇನ್ನು ಸುತ್ತಲೂ ಒಂದು ಟೆನ್ಷನ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡಿ, ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ, ಟ್ರಿಮ್ ಮಾಡಿ ಕರೆಕ್ಟಾಗಿ ಲೈನಿಂಗ್ ಲೆವೆಲ್ ಕಟ್ ಮಾಡಬೇಕು. ಫ್ರಂಟ್ ನ್ಯಾಚ್ ಹಾಕ್ಕೊಳ್ಳಿ, ಸೆಂಟ್ರ್ ನ್ಯಾಚ್ ಹಾಕ್ಕೊಳ್ಳಿ. ಕಂಪಲ್ಸರಿ ನ್ಯಾಚ್ ಹಾಕ್ಕೋಬೇಕು ನೀವು. ಇದೇ ಥರ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಈ ಮೆಥಡು ಸ್ಲೀವ್ಸಲ್ಲಿ ಕಾರ್ಡಿಂಗ್ ಇನ್ಬಿಲ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ನಾವು. ಸೆಂಟ್ರ್ ನ್ಯಾಚ್ ಹಾಕೋಬೇಕು ಮತ್ತು ಫ್ರಂಟ್ ಶೇಪ್ಗೆ ಒಂದು ನ್ಯಾಚ್ ಹಾಕೋಬೇಕು. ಓಕೆ ನೋಡಿ. ಸೊ ಈಗ ನೀಟಾಗಿ ಪೈಪಿಂಗ್ ಇನ್ಬಿಲ್ಟ್ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.